ಹಾಯ್ ಹಲೋ ಚೈತ್ರ ಹಿಯರ್. ನಾನಿವತ್ತು ಹೋಗ್ತಾ ಇದ್ದೇನೆ ಒನ್ ಆಫ್ ದ ಲಾರ್ಜೆಸ್ಟ್ ಮಾಸ್ಕ್ಯೂ ಇನ್ ದ ವರ್ಲ್ಡ್ ಅಂತಲೇ ಫೇಮಸ್ ಆಗಿರುವ ಶೇಖ್ ಸೈಯದ್ ಮಾಸ್ಕಿಗೆ. ಸೊ ಇಲ್ಲಿ ಹೋಗುವಾಗ ಅಫ್ಕೋರ್ಸ್ ರಿಜಿಸ್ಟರ್ ಮಾಡಿ ಹೋಗಬೇಕಾದ್ರೆ ಆನ್ಲೈನು ಇರುತ್ತೆ, ಆಫ್ಲೈನು ಇರುತ್ತೆ. ಸೊ ಹಾಗೆ ಒಳಗಡೆ ಹೋಗುವಾಗ ಪ್ರಾಪರ್ ಆಗಿರೋ ಡ್ರೆಸ್ ಹಾಕೊಂಡೆ ಹೋಗಬೇಕು. ಕೆಲವೊಂದು ಬಾರಿ ಟೆಂಪಲ್ ಆಗಲಿ, ಚರ್ಚ್ ಆಗಲಿ, ಮಾಸ್ಕ್ಯೂ ಆಗಲಿ ಅವರದ್ದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಡ್ರೆಸ್ಸಿಂಗ್ ವೇಯಲ್ಲಿ. ಸೊ ಅದೇ ರೀತಿ ನಾನಿಲ್ಲಿ ಹೋಗುವಾಗ ಈ ಥರ ಬಟ್ಟೆ ಹಾಕ್ಕೊಂಡು ಹೋದ್ವಿ. ಸೊ ಇಟ್ಸ್ ಕೈಂಡ್ ಆಫ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಎಷ್ಟು ನಡಿಲಿಕ್ಕಿದೆಯಾ ಆ ಥರನೇ ಇಲ್ಲಿ ಕೂಡ ಅಷ್ಟೇ ನಡಿಬೇಕು, ಅದೇ ಒಂದು ಪ್ರಾಬ್ಲಮ್. ಬಟ್ ಅದರಷ್ಟು ಇಲ್ಲ ಅನಿಸುತ್ತೆ. ಮಾಸ್ಕಿಗೆ ಬರೋದಿದ್ರೆ ಇನ್ಸೈಡ್ ತುಂಬ ಶಾಪಿಂಗ್ ಮಾಲ್ಸ್ ಥರ ಇರುತ್ತೆ. ಅದ್ರ ಜೊತೆಗೆ ಈ ಥರದ್ದೆಲ್ಲ ವೆರೈಟೀಸ್ ಕೂಡ ಇರುತ್ತೆ, ಇದನ್ನು ನೋಡ್ಬೋದು. ಫೈನಲಿ ಹೋಗ್ಬೇಕಂತಿದ್ದ ಪ್ಲೇಸ್ಗೆ ವಿಸಿಟ್ ಆದ್ವಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ದ ಶೇಖ್ ಸೈಯದ್ ಗ್ರ್ಯಾಂಡ್ ಮಾಸ್ಕ್ ಇನ್ ಅಬು ಧಾಬಿ ಇದೆ ಅಲ್ವಾ, ಲೈಕ್ ಶೋಕೇಸಸ್ ಎ ಸ್ಟನ್ನಿಂಗ್ ಬ್ಲೆಂಡ್ ಆಫ್ ಮೊಘಲ್, ಮೋರಿಷ್ ಆ್ಯಂಡ್ ಒಟೋಮನ್ ಇಸ್ಲಾಮಿಕ್ ಆರ್ಕಿಟೆಕ್ಚರ್. ಸೊ ಮೇನ್ಲಿ ಲೈಕ್ ಯುನಿಫೈಡ್ ಬೈ ಮಾಡರ್ನ್ ಡಿಸೈನ್ ಅಂತಲೇ ಹೇಳ್ತಾರೆ. ಬಟ್ ಇಟ್ಸ್ ಕೈಂಡ್ ಆಫ್ ಕಾಮ್ ಆ್ಯಂಡ್ ಪೀಸ್ಫುಲ್ ಎನ್ವಿರಾನ್ಮೆಂಟ್. ನಾನು ವಿಸಿಟ್ ಮಾಡಿದ್ದು ಈದ್ ಡೇಸಲ್ಲಿ, ಅಂದರೆ ಇಫ್ತಾರ್ ಟೈಮಲ್ಲಿ. ಸೊ ಎಲ್ಲರ ಜೊತೆ ಕೂತ್ಕೊಂಡು ತಿನ್ನೋ ವೈಬೇ ಬೇರೆ. ನಾನಂತೂ ಫ್ರೂಟ್ಸ್ ಆ್ಯಂಡ್ ಡೇಟ್ಸ್ ತಿನ್ಕೊಂಡು ಬಂದೆ. ಸೊ ಯಾರೆಲ್ಲ ಅಬು ಧಾಬಿಗೆ ವಿಸಿಟ್ ಮಾಡ್ತೀರೋ ತಪ್ಪದೇ ಶೇಖ್ ಸೈಯದ್ ಮಾಸ್ಕನ್ನು ವಿಸಿಟ್ ಮಾಡಿ ಅಂತ ಹೇಳ್ತೇನೆ.